ನಮಸ್ಕಾರ. ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ವೆಲ್, ಕಾಡಿನ ಸಂರಕ್ಷಣೆ ಹೈದರಾಬಾದಲ್ಲಿ 400 ಎಕರೆಯಷ್ಟು ಅರಣ್ಯ ಪ್ರದೇಶವನ್ನು ಡೆಮಾಲಿಷ್ ಮಾಡೋದನ್ನ ಪಿಟಿಷನ್ ಹಾಕಿ ತಡೆದಿದ್ದಾರೆ ಹೈದರಾಬಾದ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ಗಳು. ಅದು ಕಾಡಿಗೆ ಸಂಬಂಧಪಟ್ಟಂತ ಎಕರೆಯ ಜಮೀನು, ಅದನ್ನ ನಾಶ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಅಫ್ಕೋರ್ಸ್ ಡೆವಲಪ್ಮೆಂಟು ಸಿವಿಲೈಸೇಷನ್ ಇಂಪ್ರೂವೈಸೇಷನ್ ಎಲ್ಲ ಆಗ್ತಾ ಇದೆ. ಕಾಡು ಕಡಿತಾ ಇದ್ದಾರೆ, ಬಿಲ್ಡಿಂಗ್ಸ್ ಕಟ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕೆರೆ ಮುಚ್ಚಿ ಕೆರೆ ಮೇಲೆ ಮನೆ ಕಟ್ಟಿದರೆ ನೀರು ಬಂತು ಅಂದರೆ ನೀರು ಬಂತು ಅಂತ ಹೇಳ್ತಾರೆ. ಸೊ ಪ್ರತಿಯೊಂದ್ರದ್ದು ಅಡ್ಡ ಪರಿಣಾಮ ಅನ್ನೋದು ಇದ್ದೇ ಇರುತ್ತೆ. ನಾವು ಕಾಡನ್ನು ಬೆಳೆಸಕ್ಕಂತೂ ಆಗ್ತಾ ಇಲ್ಲ, ಉಳಿಸಿ ಅಂತಲೂ ಹೇಳಕ್ ಹೋಗಲ್ಲ ನಾನು. ಬಟ್ ಒಂದಷ್ಟು ಸ್ಮಾಲ್ ಇನ್ಸ್ಟಿಟ್ಯೂಷನ್ಸ್ನ ತಗೊಂಡ್ರೆ ನಾವು ಏನು ಪರಿಣಾಮ ಬೀರ್ಬೋದು ಅನ್ನೋದನ್ನು ಒಂದು ಸ್ಮಾಲ್ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಆಯ್ತಾ. ಒಂದು ಸಾಮಾನ್ಯ ಮರ ಕಡಿಮೆ ಅಂದ್ರೆ 167 kg ಅಷ್ಟು ಕಾರ್ಬನ್ ಡೈಆಕ್ಸೈಡ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಕೆಪಾಸಿಟಿನ ಹೊಂದಿರುತ್ತೆ. 2023ನೇ ಇಸ್ವಿಯಲ್ಲಿ ಬರೋಬ್ಬರಿ ನಮ್ಮ ಭಾರತದಲ್ಲಿ ಹೇಳ್ತಾ ಇದ್ದೀನಿ, 2023ನೇ ಇಸ್ವಿಯಲ್ಲಿ 3 ಬಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ನ ನಮ್ಮ ಭಾರತವೇ ಎಮಿಟ್ ಮಾಡಿದೆ. ಅಂದಾಜಿದ್ಯಾ ಪ್ರತಿದಿನ ನೀವು ಐರನ್ ಮಾಡ್ತಿರಲ್ಲ ಬಟ್ಟೆಗಳು, ಪ್ರತಿದಿನ ಮಾಡ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಐರನ್ ಮಾಡ್ತಿರಲ್ಲ ಬಟ್ಟೆಗಳು, ಆ ಟೈಮಲ್ಲಿ ಕಾರ್ಬನ್ ಎಷ್ಟು ಎಮಿಷನ್ ಆಗುತ್ತೆ ಅಂತ ಕಾರ್ಬನ್ ಡೈಆಕ್ಸೈಡ್ ಅಂದಾಜಲ್ಲಿ ಹೇಳ್ತೀನಿ. ಒಂದು ಪ್ಯಾಂಟು ಒಂದು ಶರ್ಟ್ ಐರನ್ ಮಾಡಿದ್ರೆ ನೀವು ಒಂದು 5-6 ನಿಮಿಷ ತಗೊಳುತ್ತೆ. 5-6 ನಿಮಿಷದಲ್ಲಿ 10 ಕಿಲೋಮೀಟರ್ ಹೋಗಿ ಬಂದಾಗ 210 ಗ್ರಾಮ್ ಏನು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗುತ್ತೆ, ಆ ಸುಮಾರು 200 ಗ್ರಾಮ್ನಷ್ಟು ಎಮಿಷನ್ 5-6 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಅದನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ವಾರದಲ್ಲಿ 5 ದಿನ ನೀನು ಆಫೀಸ್ಗೆ ಹೋಗ್ತೀಯಾ, 6 ದಿನ ಸ್ಕೂಲ್ಗೆ ಹೋಗ್ತೀಯಾ ಅಂದರೆ ವಾರದ ಮೊದಲನೇ ದಿನ ಸೋಮವಾರದ ದಿನ ಐರನ್ ಮಾಡ್ದೇನೆ ಸ್ಕೂಲ್ಗೆ ಹೋಗುವಂಥ, ಆಫೀಸ್ಗೆ ಹೋಗುವಂಥ ಒಂದು ರೂಢಿಯನ್ನು ಇಟ್ಕೊಳ್ಳಿ. ಇದೇನು ಮಾಡುತ್ತೆ, ಅಟ್ಲೀಸ್ಟ್ ನಿನ್ನ ಕಡೆಯಿಂದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್. ವಿ ಲುಕ್ ಗ್ರೂಮ್ಡ್ ಅಂತ ನಮ್ಗನ್ಸುತ್ತೆ, ಬಟ್ ನಾವು ಪರಿಸರನ ಬ್ರೂಮ್ ಮಾಡಿಬಿಡ್ತಾ ಇದೀವಿ. ಎವ್ರಿ ಮಂಡೇ ಟ್ರೈ ಮಾಡಿ, ವಿತೌಟ್ ಐರನಿಂಗ್, ವಿತೌಟ್ ಪ್ರೆಸ್ಸಿಂಗ್ ಯುವರ್ ಕ್ಲಾತ್, ಆಫೀಸ್ ಸ್ಕೂಲ್ಗೆ ಹೋಗುವಂಥ ಅಭ್ಯಾಸನ ಮಾಡ್ಕೊಳ್ಳೋಣ. ಒಂದು ಸ್ಕೂಲಲ್ಲಿ 500 ಮಕ್ಕಳು ಅಂತಂದರೆ 500 × 200 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಸೇವಿಂಗು. ಕ್ಯಾನ್ ಯು ಇಮ್ಯಾಜಿನ್? ಗಿಡ ನೆಡೆಸಿ ಅದನ್ನು ಮರ ಮಾಡಿ ನೀರು ಹಾಕಿ ಇದೆಲ್ಲ ಆಗಲ್ಲ ಅಲ್ವಾ? ಅಟ್ಲೀಸ್ಟ್ ಈ ಸ್ಮಾಲ್ ಇನಿಷಿಯೇಷನ್ ಮಾಡೋಣ.